ಆರಿಸಿ ಕಳಿಸಿದ ಈ ಸರ್ಕಾರ ಮೊದಲು ಮಾಡಿದ್ದು ಕೃಷಿ ಸನ್ಮಾನ್ ಯೋಜನೆಯನ್ನು ರದ್ದುಗೊಳಿಸಿದ್ದು ರೈತರಿಗೆ ಮಾಡಿದ ಮೊದಲ ಅನ್ಯಾಯ. ಈ ಸರ್ಕಾರಕ್ಕೆ ರೈತ ಕಲ್ಯಾಣದ ಚಿಂತೆ ಇಲ್ಲ, ಆದರೆ ಜನರ ಹೆಸರಿನಲ್ಲಿ ಪಕ್ಷ ಕಲ್ಯಾಣ ಸಮಾವೇಶ ಮಾಡಿದಂತೆ ಕಾಣುತ್ತದೆ ಎಂದು ಭಾರತೀಯ ಕಿಸಾನ್ ಕರ್ನಾಟಕ ಪ್ರದೇಶ ದಕ್ಷಿಣ ಪ್ರಾಂತ್ಯದ ಹಾಡ್ಯ ರಮೇಶ್ ರಾಜು ದೂರಿ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ನಮ್ಮ ರಾಜ್ಯ ಹಳ್ಳಿಗಳ ನಾಡು, ಹಾಗಾಗಿ ರಾಜ್ಯದಲ್ಲಿ 75%ಕ್ಕೂ ಹೆಚ್ಚು ರೈತಾಪಿ ಕುಟುಂಬಗಳೇ ಇವೆ. ಈಗ ಇರುವ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲು 136 ಶಾಸಕರನ್ನು ಆಯ್ಕೆ ಮಾಡುವಲ್ಲಿ ನಮ್ಮ ಪಾತ್ರ 80%ರಷ್ಟಿದೆ. ನಾವೇ ಆಯ್ಕೆ ಮಾಡಿದ ಸರ್ಕಾರ ಕಬ್ಬನ್ನು ಹಿಂಡಿ ರಸ ತೆಗೆದ ಮೇಲೆ ಸಿಪ್ಪೆಯನ್ನು ಬಿಸಾಕಿದಂತೆ ರೈತರನ್ನು ರಾಜಕೀಯವಾಗಿ ಒಡೆದು ಕೇವಲ ಚುನಾವಣೆಗಳಲ್ಲಿ ಬಳಸಿಕೊಂಡು ಆಮೇಲೆ ಕಡೆಗಣಿಸಿದೆ. ಈ ಸರ್ಕಾರ ಹೇಗೆ ಶೋಷಣೆ ಮಾಡುತ್ತಿದೆ ಎಂದು ನಮ್ಮ ರೈತರಿಗೆ ಅರ್ಥವೇ ಆಗದೇ ಇರುವುದು ವಿಪರ್ಯಾಸ ಎಂದರು. ಈ ಮೊದಲು ಕೃಷಿ ಕಾರ್ಯಚಟುವಟಿಕೆಗಳಿಗಾಗಿ ಜಾರಿಯಿದ್ದ ಕೃಷಿ ಸನ್ಮಾನ್ ಯೋಜನೆಯಿಂದ ರಾಜ್ಯದ ಕೃಷಿಕರಿಗೆ 4,000 ಸಹಾಯಕ ಧನದಿಂದ ಸಣ್ಣ ಪುಟ್ಟ ಖರ್ಚುಗಳಿಗೆ ಸಹಾಯವಾಗುತ್ತಿತ್ತು. ನಾವೇ ಆರಿಸಿ ಕಳಿಸಿದ ಈ ಸರ್ಕಾರ ಮೊದಲು ಮಾಡಿದ್ದು ಕೃಷಿ ಸನ್ಮಾನ್ ಯೋಜನೆಯನ್ನು ರದ್ದುಗೊಳಿಸಿದ್ದು ರೈತರಿಗೆ ಮಾಡಿದ ಮೊದಲನೇ ಅನ್ಯಾಯ. ಇನ್ನು ಹೈನುಗಾರಿಕೆಯ ಬಗ್ಗೆ ಹೇಳಬೇಕಾದರೆ ಪ್ರಪಂಚದಲ್ಲಿ ಉತ್ಪಾದಕ ಬೆಲೆ ಏರುತ್ತಲೇ ಇರುತ್ತದೆ, ಆದರೆ ರೈತ ಉತ್ಪಾದಕ ಹಾಲಿನ ಬೆಲೆ ಈ ನಮ್ಮ ಸರ್ಕಾರ ಪ್ರಕಾರ ಕಡಿಮೆಯಾಗುತ್ತದೆ. ಹೈನುಗಾರಿಕೆಯನ್ನು ಉತ್ತೇಜಿಸಲು ಹಾಲು ಉತ್ಪಾದಕ 1.5 ರಿಂದ 2 ರೂಪಾಯಿವರೆಗೆ ಕಡಿಮೆ ಮಾಡಿದ್ದು ಇನ್ನೊಂದು ಅನ್ಯಾಯ. ರೈತ ಕುಟುಂಬಗಳು ಸಣ್ಣ ಪುಟ್ಟ ಖರ್ಚುಗಳಿಗಾಗಿ 1-2 ಹಸುಗಳನ್ನು ಸಾಕಿಕೊಂಡು ಸಮಾಜಕ್ಕೆ ಹಾಲು ನೀಡುತ್ತಿದ್ದರೂ ಬೆಲೆ ಕಡಿಮೆ ಮಾಡಿ ತಮ್ಮದೇ ಸರ್ಕಾರದಿಂದ ರೈತರಿಗೆ ಹಾಕಿದ ಬರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಾವಯವ ಕೃಷಿ ಮಿಷನ್ ಮಾಡಿತ್ತು, ಅದರಿಂದ 2 ತರದ ಲಾಭ ಆಯ್ತಿತ್ತು. ಒಂದು, ವಿಷಮುಕ್ತ ಕೃಷಿಯನ್ನ ಬಿಟ್ಟು ಸಾವಯವ ಕೃಷಿಗೆ ಬರ್ಲಿಕ್ಕೆ ರೈತನಿಗೆ ಅನುದಾನ ಸಿಕ್ಕಿ ಅವನು ಬದಲಾಗ್ತಿದ್ದ. 2ನೇದು, ಸಮಾಜಕ್ಕೆ ಅಂದ್ರೆ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಆಹಾರ ಸಿಕ್ತಿತ್ತು, ವಿಷಮುಕ್ತ ಆಹಾರ ಸಿಕ್ತಿತ್ತು. ಆದ್ರೆ ನೀವು ಮಾಡುತ್ತೇನು, ಈ ಯೋಜನೆ ಕೈ ಬಿಟ್ಬಿಟ್ಟಿದ್ದೀರಿ. ಈ ಯೋಜನೆಗೆ ಯಾವುದೇ ವಿಧವಾದಂತ ವ್ಯವಸ್ಥೆಗಳಿಲ್ಲ. ಅಂದ್ರೆ ಇದರ ಅರ್ಥ ರೈತ ರಾಸಾಯನಿಕ ಕೃಷಿನಲ್ಲೇ ಹೋಗ್ಲಿ, ಸಮಾಜ ವಿಷಯುಕ್ತ ಆಹಾರನೇ ತಿನ್ಲಿ ಅನ್ನುವಂಥದ್ದು ನಿಮ್ ಉದ್ದೇಶನ ಹಾಗಾದ್ರೆ. ಮತ್ತೆ ಕೃಷಿ ಬೆಲೆ ಆಯೋಗ, ಉದಾಹರಣೆಗೆ ಯಾವುದೇ ವ್ಯವಸ್ಥೆಗಳ ಬಗ್ಗೆ ಯೋಚನೆ ಮಾಡಬೇಕು ಅಂತಂದ್ರೆ, ಉದಾಹರಣೆಗೆ ರೈತರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಒಂದು ಕೃಷಿ ಬೆಲೆ ಆಯೋಗ ಅಂತ ಇರುತ್ತೆ. ಅದರಲ್ಲಿ ರೈತ ಪರವಾದಂತ ಚಿಂತನೆಗಳು ನಡೆಸಿ ಕಳೆದ ವರ್ಷ ಯಾವ ಬೆಲೆಗೆ ಏನ್ ಬೆಲೆ ಇತ್ತು, ಈ ವರ್ಷ ಯಾವ ಬೆಳೆಗೆ ಏನ್ ಬೆಲೆ ಮಾಡಬೇಕು, ಅದು ಸಾಧಕ ಬಾಧಕ ಏನು ಚರ್ಚೆ ಮಾಡ್ಲಿಕ್ಕೆ ಅಂತೇಳಿ ಸ್ವತಂತ್ರ ಬಂತಾವಿಂದ ಇಲ್ಲಿವರೆಗೂ ಒಂದು ಕೃಷಿ ಬೆಲೆ ಆಯೋಗ ಇತ್ತು. ಅಲ್ಲ ಸ್ವಾಮಿ, ನೀವು 2 ವರ್ಷ. ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಪ್ಪ, ನೀರಾವರಿ ತಜ್ಞ ಯೋಗೇಂದ್ರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಹಾಸನ ತಾಲೂಕು ಅಧ್ಯಕ್ಷ ಶಿವಶಂಕರ್, ಮಹಿಳಾ ಪ್ರಮುಖ ಸರೋಜಮ್ಮ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.